ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಕುರ್ಚಿ ಕದನ. ಅಧಿಕಾರ ಹಂಚಿಕೆ ಇತ್ಯರ್ಥ ಮಾಡಲು ಹೈಕಮಾಂಡ್ ಚಿಂತನೆಯನ್ನು ನಡೆಸ್ತಾ ಇದೆ. ವಾರಾಂತ್ಯಕ್ಕೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಸಾಧ್ಯತೆ ಇದೆ. ತಿಂಗಳ ಅಂತ್ಯಕ್ಕೆ ಫೈನಲ್ ಆಗುತ್ತಾ ನಾಯಕತ್ವ ಬದಲಾವಣೆ? ಹಾಗಾದ್ರೆ ಖರ್ಗೆ ಭರವಸೆ ಬೆನ್ನಲ್ಲೇ ಕೈಪಡೆಯಲ್ಲಿ ಹೆಚ್ಚಿದೆ ಕುತೂಹಲ. ಬಜೆಟ್ಗೂ ಮುನ್ನವೇ ಬಗೆಹರಿಯುತ್ತಾ ನಾಯಕತ್ವದ ಗೊಂದಲ? ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಕುರ್ಚಿ ಕದನ. ಅಧಿಕಾರ ಹಂಚಿಕೆ ಇತ್ಯರ್ಥ ಮಾಡಲು ಹೈಕಮಾಂಡ್ ಚಿಂತನೆಯನ್ನ ಮಾಡಿದೆ. ವಾರಾಂತ್ಯಕ್ಕೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಮಾಡುವ ಸಾಧ್ಯತೆ ಇದೆ. ತಿಂಗಳ ಅಂತ್ಯಕ್ಕೆ ಫೈನಲ್ ಆಗುತ್ತಾ ಹಾಗಾದ್ರೆ ನಾಯಕತ್ವ ಬದಲಾವಣೆ? ಖರ್ಗೆ ಭರವಸೆ ಬೆನ್ನಲ್ಲೇ ಕೈಪಡೆಯಲ್ಲಿ ಹೆಚ್ಚಿದೆ ಕುತೂಹಲ. ಬಜೆಟ್ಗೂ ಮುನ್ನವೇ ಬಗೆಹರಿಯುತ್ತಾ ನಾಯಕತ್ವದ ಗೊಂದಲ? ಪ್ರಿಯಾಂಕಾ ಗಾಂಧಿ ಸುರ್ಜೇವಾಲಾ ಸಮ್ಮುಖದಲ್ಲಿ ಚರ್ಚೆ ಆಗುತ್ತೆ. ಸಿದ್ದು ದಾಖಲೆ ಬಜೆಟ್ ಮಂಡನೆ ಬಳಿಕ ಸಿಎಂ ಸ್ಥಾನ ಹಸ್ತಾಂತರ ಆಗುತ್ತಾ? ಬಜೆಟ್ ಬಳಿಕ ಕುರ್ಚಿ ಕದನಕ್ಕೆ ತೆರೆ ಎಳೆಯಲು ಖರ್ಗೆ ನಿರ್ಧಾರವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಏನು ಕುರ್ಚಿ ಪಗಡೆಯಾಟ ಅನ್ನೋದು ಇನ್ನೂ ಮುಗಿತಾ ಇಲ್ಲ. ಅಧಿಕಾರ ಹಂಚಿಕೆ ಇತ್ಯರ್ಥವನ್ನ ಮಾಡಲು ಈಗ ಹೈಕಮಾಂಡ್ ಚಿಂತನೆಯನ್ನು ನಡೆಸ್ತಾ ಇದೆ. ವಾರಾಂತ್ಯಕ್ಕೆ ಸಿಎಂ ಮತ್ತು ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ಸಾಧ್ಯತೆ ಇದೆ. ತಿಂಗಳ ಅಂತ್ಯಕ್ಕೆ ಫೈನಲ್ ಆಗುತ್ತಾ ನಾಯಕತ್ವ ಬದಲಾವಣೆ ಅನ್ನೋ ಚರ್ಚೆ ಆಗ್ತಾ ಇದೆ. ಖರ್ಗೆ ಭರವಸೆ ಬೆನ್ನಲ್ಲೇ ಕೈಪಡೆಯಲ್ಲಿ ಹೆಚ್ಚುತ್ತಾ ಇದೆ ಕುತೂಹಲ. ಬಜೆಟ್ಗೂ ಮುನ್ನವೇ ಬಗೆಹರುತ್ತಾ ಹಾಗಾದ್ರೆ ನಾಯಕತ್ವ ಗೊಂದಲ? ಏನೋ ಕಾಂಗ್ರೆಸ್ ಹೈಕಮಾಂಡ್ ಫೆಬ್ರವರಿ 26ರಂದು ಡಿಕೆಗೆ ಶಿವಕುಮಾರ್ ಅವರನ್ನು ದೆಹಲಿಗೆ ಬರುವಂತೆ ಸೂಚಿಸಿದೆ ಅಂತ ಶಾಸಕ ಇಕ್ಬಾಲ್ ಅವರು ಕೂಡ ಹೇಳಿದರು. ಈ ಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆಯ ಬಗ್ಗೆ ಅಂತಿಮ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇರಬಹುದು. ಇನ್ನು ಮೊನ್ನೆ ತಾನೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದರು. ನಾಯಕತ್ವದ ಗೊಂದಲಕ್ಕೆ ಹೈಕಮಾಂಡ್ ಈಗಾಗಲೇ ಒಂದು ನಿರ್ಧಾರಕ್ಕೆ ಬಂದಿದೆ ಮತ್ತು ಶೀಘ್ರವೇ ಪರಿಹಾರ ಸಿಗಲಿದೆ ಎಂದು ಖರ್ಗೆ ಭರವಸೆ ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಾವು ಜಾತಿ ರಾಜಕಾರಣದ ಬಲಿಪಶು ಆಗುತ್ತಿದ್ದೇನೆ ಅಂತ ಭಾವನಾತ್ಮಕ ಪೋಸ್ಟನ್ನು ಕೂಡ ಹಾಕಿದ್ರು. ಇದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಜಾತಿ ಕಾರ್ಡ್ ಬಳಸ್ತಿದ್ದಾರೆ ಸಿದ್ದರಾಮಯ್ಯನವರು ಅಂತ ಟೀಕೆಯನ್ನ ಮಾಡಿದ್ರು. ಆಮೇಲೆ ಇದೇ ಸಮಯದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಮತ್ತು ಇತರರೇನಿದ್ದಾರೆ ದಲಿತ ಮುಖ್ಯಮಂತ್ರಿಯ ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಇದು ಮತ್ತೆ ಮುನ್ನೆಲೆಗೆ ಬಂದಿತ್ತು. ಇನ್ನು ಕುರ್ಚಿ ಕದನ ಏನಿದೆ ಇದಕ್ಕೆ ಹೊಸ ಆಯಾಮವನ್ನು ಕೂಡ ನೀಡಿತ್ತು. ಅದೇ ರೀತಿ ಈ ಪರಿಸ್ಥಿತಿ ಬಿಗಡಾಯಿಸುತ್ತಿರುವುದನ್ನು ಗಮನಿಸಿದಂತಹ ಡಿ.ಕೆ. ಶಿವಕುಮಾರ್ ಮತ್ತು ತಮ್ಮ ಬೆಂಬಲಿಗರೇನಿದ್ದಾರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಬಹಿರಂಗ ಹೇಳಿಕೆಯನ್ನು ನೀಡಬಾರದು ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಬಣ ರಾಜಕೀಯ ಅನ್ನೋದು ಜಾಸ್ತಿ ಆಗ್ತಾನೇ ಇದೆ. ಸಿಎಂನ ಬೆಂಬಲಿತ ಬಣ ಅಂತ ಇರುವಂತಹ ಶಾಸಕರು ಫಾರಿನ್ ಟ್ರಿಪ್ಪನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಿದೆ ಈ ಕುರ್ಚಿ ಕದನಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುವ ಲಕ್ಷಣಗಳು ಕಾಣ್ತಾ ಇವೆ. ಅಧಿಕಾರ ಹಂಚಿಕೆ ಇತ್ಯರ್ಥ ಮಾಡಲು ಹೈಕಮಾಂಡ್ ಚಿಂತನೆಯನ್ನು ನಡೆಸ್ತಾ ಇದೆ. ವಾರಾಂತ್ಯಕ್ಕೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಬಜೆಟ್ ನಡೆಯುತ್ತೆ ಮಾರ್ಚ್ 8ರಂದು. ಅವತ್ತು ಅದರ ಮುನ್ನವೇ ಆಗುತ್ತಾ ಅಥವಾ ಅದಾದ್ಮೇಲೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಏನು ಕಳೆದ ಒಂದು ವರ್ಷದಿಂದ 2.5 ವರ್ಷ ಆದಾಗಿನಿಂದ ಇನ್ನೂ ಆಗಕ್ಕೆ ಬರೋಕ್ಕಿಂತ ಮುಂಚೆಯಿಂದ ನಡೀತಾ ಇದೆ. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಆಯಿತು, ಸಂಕ್ರಾಂತಿ ಆಯಿತು. ಈಗ ಏನು ದಿವಂಗತ ಅರಸು ಅವರ ದಾಖಲೆ ಕೂಡ ಆಯಿತು. ಇದೀಗ ಬಜೆಟ್ ಆದ ಮೇಲೆ ಅಥವಾ ಬಜೆಟ್ ಮುಂಚೆನೆ ಹೈಕಮಾಂಡ್ ಸಿಎಂ ಮತ್ತು ಡಿಸಿಎಂ ಅನ್ನು ಬುಲಾವ್ ಮಾಡುವಂತಹ ಸಾಧ್ಯತೆ ಇದೆ. ಅವರನ್ನು ಕರೆಸಿ ಈ ಕುರ್ಚಿ ಕಿತ್ತಾಟ ಏನಿದೆ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲೈಮ್ಯಾಕ್ಸ್ ಹಂತ ಆಗಲಿದೆ, ಒಂದು ತಾರ್ಕಿಕ ಅಂತ್ಯ ಸಿಗಲಿದೆ ಅಂತ ಹೇಳ್ಬೋದು.
ಎಸ್, ಕುರ್ಚಿ ಕದನ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಇದು. ಈ ಕುರ್ಚಿಯ ಪಗಟೆಯ ಆಟ ಏನಿದೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾನೆ ಇಲ್ಲ ಇಷ್ಟು ವರ್ಷಗಳಾದರೂ ಕೂಡ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ ಅವರು. ನ್ಯೂಸ್ ಡೆಸ್ಕ್ನಿಂದ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಐಶ್ವರ್ಯ ಅವರೇ, ಏನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಅನ್ನೋದು ನಿಲ್ತಾ ಇಲ್ಲ, ಅಧಿಕಾರ ಹಂಚಿಕೆ ಇತ್ಯರ್ಥ ಮಾಡಲು ಈಗ ಹೈಕಮಾಂಡ್ ಚಿಂತನೆಯನ್ನ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಮಾಹಿತಿ ಹೇಳೋದಾದ್ರೆ ಐಶ್ವರ್ಯ? ಖಂಡಿತ ಮಲ್ಲಿಕಾರ್ಜುನ್, ಹೌದು, ನೀವು ಹೇಳ್ದಂಗೆ ಹೈಕಮಾಂಡ್ ನಾಯಕರು ಈಗ ಕುರ್ಚಿ ಕಾದಾಟಕ್ಕೆ ಎಲ್ಲೋ ಬ್ರೇಕ್ ಹಾಕ್ಲಿಕ್ಕೆ ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಕಳೆದ ತಿಂಗಳಿಂದ ಕುರ್ಚಿ ಕಾದಾಟ CM ಆಗಿರ್ಬೋದು, DCM ಆಗಿರ್ಬೋದು, ಇವ್ರ ಮಧ್ಯೆ ಎಲ್ಲೋ ಒಂದು ಕಡೆ ಮುಸುಕಿನ ಗುದ್ದಾಟನೇ ನಡೀತಿತ್ತು ಅಂತಲೇ ಹೇಳ್ಬೋದು. ಈ ಮುಸುಕಿನ ಗುದ್ದಾಟಕ್ಕೆ ಈಗ ತೆರೆ ಎಳೆಯೋ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು. ಏನು ಸದ್ಯ ಕಳೆದ ಒಂದು ವಾರದ ಹಿಂದೆ ಅಷ್ಟೇ DK ಶಿವಕುಮಾರ್ ಅವರು ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ರು. ಅಲ್ಲಿನ ನಾಯಕರನ್ನ, ಸೋನಿಯಾ ಗಾಂಧಿ ಅವರನ್ನಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರಬಹುದು, ಒಂದಷ್ಟು ಚರ್ಚೆಗಳಲ್ಲೂ ಸಹ ಅವ್ರ ಮನೆಗೆ ಹೋಗಿ ಒಂದಷ್ಟು ಚರ್ಚೆಗಳನ್ನು ಮಾಡಿದ್ರು ಅಂತಲೇ ಹೇಳ್ಬೋದು. ಅಲ್ಲಿ ಒಂದು ತಮ್ಮ ಅಳಲನ್ನು ತೋಡ್ಕೊಂಡ್ರು. ಏನು, ನನಗೂ ಅಧಿಕಾರದ ಆಸೆ ಇರುವಂಥದ್ದು, ನಾನು CM ಆಗಿ ಮುಂದುವರಿಬೇಕು, ನಾನು ರಾಜ್ಯದಲ್ಲಿ CM ಪಟ್ಟಕ್ಕೆ ಏರಬೇಕು ಅಂತ ಏನು ಅವರ ಅಳಲಿತ್ತು ಅದನ್ನು ಅವ್ರ ಮುಂದೆ ಪ್ರತ್ಯೇಕವಾಗಿ ಹೇಳ್ಕೊಂಡ್ರು ಅಂತಲೇ ಹೇಳ್ಬೋದು. ಇದೇ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ಕೇಳಿಬರ್ತಿತ್ತು. ಏನು ಸದ್ಯ CM ವಿಚಾರವಾಗಿರ್ಬೋದು ಕುರ್ಚಿ ವಿಚಾರವಾಗಿರ್ಬೋದು ಒಂದಷ್ಟು ಮುಂದಲೆಗೆ ಬಂದಿತ್ತು. ಇದೇ ವಿಚಾರವಾಗಿ ಈಗ ಎಲ್ಲೋ ಒಂದು ಕಡೆ ಬಜೆಟ್ ಆಗೋ ಅಷ್ಟರಲ್ಲಿ ಏನು ಕುರ್ಚಿ ಕಾದಾಟಕ್ಕೆ ಎಲ್ಲೋ ತೆರೆ ಎಳೆಯೋ ಟೈಮ್ ಬಂದಿದೆ ಅಂತಲೇ ಹೇಳ್ಬೋದು ಮಲ್ಲಿಕಾರ್ಜುನ್. ಅಂದ್ರೆ ಈಗ ಬಜೆಟ್ ಆಗುತ್ತೆ ಮಾರ್ಚ್ 8ಕ್ಕೆ, ಅದ್ರ ಮುಂಚೆನೇ ಆಗುತ್ತಾ ಅಥವಾ ಅದಾದ್ಮೇಲೆ ಆಗುತ್ತಾ? ಏನಿದೆ ಮಾಹಿತಿ ಅದ್ರ ಬಗ್ಗೆ? ಖಂಡಿತ ಮಲ್ಲಿಕಾರ್ಜುನ್, ಸದ್ಯ ಏನು ಈಗ ಬರ್ತಿರೋ ಮಾಹಿತಿ ಪ್ರಕಾರ ಬಜೆಟ್ಗೂ ಮುನ್ನವೇ CM ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಅವರನ್ನು ಹೈಕಮಾಂಡ್ ನಾಯಕರು ತಮ್ಮ ಏನು ದೆಹಲಿಗೆ ಕರೆಸ್ಕೊಳ್ಳುವಂತಹ ಸೂಚನೆಗಳು ಎಲ್ಲೋ ಒಂದು ಕಡೆ ಕೇಳಿ ಬರ್ತಿರುವಂಥದ್ದು. ದೆಹಲಿಗೆ ಕರೆಸ್ಕೊಂಡು 1 to 1 ಏನು CM ಮತ್ತು DCM ಅವರನ್ನು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮತ್ತು ಹೈಕಮಾಂಡ್ ನಾಯಕರು ಏನಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಎಲ್ಲರೂ ಕೂರಿಸಿ 1 to 1 ಮಾತಾಡುವಂಥ ಪ್ರಯತ್ನಗಳು ಸಾಕಷ್ಟು ನಡೀತಿದ್ದಾವೆ. ಆದರೂ ಪ್ರಯತ್ನ ಕೂಡ ವಿಫಲ ಆಗುತ್ತಾ ಅಥವಾ ಸಕ್ಸಸ್ ಆಗುತ್ತಾ ಅನ್ನೋದು ಎಲ್ಲೋ ಒಂದು ಕಡೆ ಚಿಂತನೆಗಳು ನಡೀತಿರುವಂಥದ್ದು ಮಲ್ಲಿಕಾರ್ಜುನ್. ಓಕೆ, ಥ್ಯಾಂಕ್ ಯು ಐಶ್ವರ್ಯ ತಮ್ಮೆಲ್ಲ ಮಾಹಿತಿಗಾಗಿ.